ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಎಂಬ್ರಾಯ್ಡಿಂಗ್ ಡಿಸೈನು ನಾನು ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಯಾರ್ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪೂರ್ತಿ ವೀಡಿಯೋ ನೋಡಿ. ಇದು ಪಿಂಕ್ ರೆಡ್ ಕಲರು ಬ್ಲೌಸ್ ಪೀಸ್. ಇದು ಸ್ಯಾರಿ ಬಂದು ಗೋಲ್ಡ್ ಕಲರು, ಬ್ಲೂ ಕಲರು ಫ್ಲವರ್ ಬಂದಿದೆ ಡಿಸೈನು. ಅಂದರೆ ಸೀರೆ ಫುಲ್ಲೂ 2-3 ಕಲರ್ ಕಾಂಬಿನೇಷನ್ ಇದೆ. ಅದು ಸೀರೆ ನನ್ನ ಹತ್ರ ಇಲ್ಲ, ಈಗ ತೋರಿಸೋಣ ಅಂದರೆ. ಅದು ಫಾಲು ಜಿಗ್ಜಾಗ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ನಾನು ಬ್ಲೂ ಕಲರು, ಗೋಲ್ಡ್ ಕಲರು, ಬ್ಲೂ ಕಲರು ಕುಚ್ ಥ್ರೆಡ್ಡು, ಗೋಲ್ಡ್ ಕಲರು ಕುಚ್ ಥ್ರೆಡ್ಡು, ಗೋಲ್ಡ್ ಕಲರು ಜಡಿ ಥ್ರೆಡ್ಡು, ಈ 3 ಥ್ರೆಡ್ ಹಾಕ್ಕೊಂಡು ನಾನು ವರ್ಕ್ ಮಾಡ್ತಾಯಿದ್ದೀನಿ. ಅದು ಶೋಲ್ಡರ್ ಬಂದು ನೆಕ್ ವಿಡ್ತ್ ಬಂದು 2.5 ಇಂಚ್ ಅಗಲ ಇದೆ. ನೆಕ್ಕು ಉದ್ದ ಬಂದು 7.5 ಇಂಚಿದೆ. 7.5 ಇಂಚಿಗೆ ಮಾರ್ಕ್ ರೌಂಡ್ ನೆಕ್ ಮಾಡ್ತಾಯಿದ್ದೀನಿ ಫ್ರಂಟಲ್ಲಿ. ಅಂದರೆ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ರೌಂಡ್ ನೆಕ್ಕಲ್ಲೇ ಮಾಡೋದು ನಾನು. ಸ್ಟಾರ್ಟಿಂಗು ಗೋಲ್ಡ್ ಜರಿ ಥ್ರೆಡ್, ಲೈಟ್ ಎಲ್ಲೋ ಗೋಲ್ಡ್ ಜರಿ ಥ್ರೆಡ್ ತೊಗೊಂಡು ನಾನು 2ನೇ ನಂಬರ್ ಇಟ್ಕೊಂಡು 2 ಸರಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಆಮೇಲೆ ಡೋರಿ ಪೈಪಿಂಗು, ನನಗೆ ಪೈಪಿಂಗ್ ಸಿಗಲಿಲ್ಲ, ಅದಕ್ಕೆ ನಾನು ಬ್ಲೌಸ್ ಪೈಪಿಂಗ್ ಮಾಡ್ತೀನಲ್ವ, ಅದನ್ನು ಡಬಲ್ ಲೇಯರ್ ಮಾಡಿ ಕೊಟ್ಟಿದ್ದೀನಿ. ಇವಾಗ ಇದಕ್ಕೆ ಬ್ಲೂ ಕಲರಲ್ಲಿ 1 ಇಂಚಿಗೆ ಗ್ಯಾಪ್ ಇಟ್ಟು ಫುಲ್ಲು ಅದು ಥ್ರೆಡ್ ಇತ್ತಲ್ಲ, ವೈಟ್ ಥ್ರೆಡ್, ಅದನ್ನು ಫಿಲಪ್ ಮಾಡ್ತಾಯಿದ್ದೀನಿ ನೋಡಿ. ಒಂದು ಗೋಲ್ಡ್ ಕಲರಲ್ಲಿ, ಒಂದು ಆನಂದ ಕಲರಲ್ಲಿ, ಇದು ಬ್ಲೂ ಅಲ್ಲ ಸಾರಿ ಆನಂದ ಕಲರ್, ಇದು ಹಾಕ್ಕೊಂಡು ಫಿಲಪ್ ಮಾಡ್ತಾಯಿದ್ದೀನಿ. ಇದು ಡಿಸೈನು ಕಸ್ಟಮರು ಅಂದರೆ ನನ್ನ ಫ್ರೆಂಡು ನನಗೆ ಫೋಟೋ ಕಳಿಸಿದ್ದು ಸ್ವಲ್ಪ, ಅವಳು ವರ್ಕ್ ಮಾಡಿಸ್ತಾಳಂತೆ ಕುಣಿಗಲಲ್ಲಿ. ನೀನು ಯಾವ ಥರ ವರ್ಕ್ ಮಾಡಿಸ್ತೀಯ ಅಂತ ಹೇಳಿದಾಗ ಅವಳು ನನಗೆ ಫೋಟೋ ಕಳಿಸಿದ್ಲು. ಒಂದು 30-40 ಫೋಟೋ ಕಳಿಸಿದ್ದಾಳೆ, ಇನ್ನೂ ಜಾಸ್ತಿನೇ ಕಳಿಸಿದ್ದಾಳೆ ಅವಳು. ಅದರಲ್ಲಿ ನಾನು ಕಸ್ಟಮರ್ ಬಂದು ನನಗೆ ತೋರಿಸಿದ್ರು, ಇದು ನನಗೆ ವರ್ಕ್ ಮಾಡಬೇಕು ಬ್ಲೌಸು, ಅದರ ಡಿಸೈನ್ ತೋರಿಸಿ ಅಂತ. ನಾನು ಅದನ್ನು ತೋರಿಸ್ದೆ. ಅದ್ರ ಡಿಸೈನ್ಸ್ ಸ್ವಲ್ಪ ಸಿಂಪಲ್ ಡಿಸೈನ್ಸ್ ಇತ್ತು. ಅವರು ಒಂದು ಡಿಸೈನ್ನ ಸೆಲೆಕ್ಟ್ ಮಾಡಿ ಈ ಥರನೇ ಮಾಡಿಕೊಡಿ ಅಂತ ಹೇಳಿದ್ರು. ನಾನು ಅದಕ್ಕೆ ಒಂದು ಅಮೌಂಟು ಅಂತ ಫಿಕ್ಸ್ ಮಾಡಿದೆ, ಇಷ್ಟು ಅಂತ ಅವರಿಗೆ. ಸರಿ ಮಾಡಿಕೊಡಿ ಅಂತ ಅಂದರು. ಅವರು ವರ್ಕು, ಬ್ಲೌಸ್ ಸ್ಟಿಚಿಂಗು, ಫಾಲೋ ಜಿಗ್ಜಾಗು ಎಲ್ಲ ನನಗೆ ಕೊಟ್ಟಿದ್ದಾರೆ. ಅವ್ರ ಮಗನ ಮದುವೆ ಅಂತೆ, ಅದಕ್ಕೆ ಅವರು ಒಂದು ಸ್ಯಾರಿ ತೊಗೊಂಡು ಬಂದು ಅರ್ಜೆಂಟಾಗಿ ನನಗೆ ವರ್ಕು ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನಾನು ವರ್ಕ್ ಮಾಡ್ತಾಯಿದ್ದೀನಿ ನೋಡಿ. 1 ಇಂಚಿಗೆ 2 ಡಿಸೈನ್, 2 ಕಲರಲ್ಲಿ ಥ್ರೆಡ್ಡನ್ನು ಫಿಲಪ್ ಮಾಡಿದ್ದೀನಿ. ನಾನು ಕವರಲ್ಲಿ ಬಾಲ್ ಚೈನ್ ಇಟ್ಕೊಂಡಿದ್ದೆ, ಅದನ್ನು ಬಾಲ್ ಚೈನು ಇದು ಕಲರ್ ಯಾವ್ದು ಮ್ಯಾಚ್ ಆಗುತ್ತೆ ಅನ್ನೋದು ನೋಡಿಬಿಟ್ಟು ಹಾಕ್ತಾಯಿದ್ದೆ ನಾನು ಇವಾಗ ಇದನ್ನು. ಗೋಲ್ಡ್ ಜರಿ ಥ್ರೆಡ್, ಬಾಲ್ ಚೈನು, ಸ್ಟೋನ್ ಚೈನು, ಬಾಲ್ ಚೈನು, 3 ಚೈನನ್ನು ನಾನು 4.25 ನಂಬರಲ್ಲಿ ಇಟ್ಕೊಂಡು ನಾನು 3 ಒಂದೇ ಸಲ ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಆ ಬ್ಯಾಕು ಆ ಥರ ಹಾಕ್ಕೊಳ್ಳಿಲ್ಲ, ಸ್ವಲ್ಪ ನಾನು ಅದನ್ನು ಬಾಲ್ ಚೈನು, ಸ್ಟೋನ್ ಚೈನು ಹಾಕ್ಕೊಂಡು ಆಮೇಲೆ ಬಾಲ್ ಚೈನ್ ಹಾಕ್ಕೊಂಡೆ ನಾನು ನೋಡಿ. 3 ಇಟ್ಕೊಂಡು ನಿಧಾನವಾಗಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು. ಅಂದರೆ ನನಗೆ ಬಾಲ್ ಚೈನು, ಸ್ಟೋನ್ ಚೈನು ಶೇಪಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಈಗ ಅದನ್ನು ನಾನು ಒಂದು 2-3 ಬ್ಲೌಸ್ಗೆ ನಾನು ಬಾಲ್ ಚೈನು, ಸ್ಟೋನ್ ಚೈನು 2 ಹಾಕೋದ್ನಲ್ವ, ಈಗ ಆರಾಮಾಗಿ ರೌಂಡ್ ಶೇಪು ತಿರುಗ್ತಾ ಇದೆ ನನಗೆ. ಇವಾಗ ಅದೆಲ್ಲೂ ಸ್ಟೋನ್ ಚೈನು ತಿರ್ಕೊಳ್ತಾ ಇಲ್ಲ ನೋಡಿ. ಇವಾಗ 3 ಒಂದೇ ಸಲ ಇಟ್ಕೊಂಡು ಹಾಕ್ಕೊಳ್ತಿದ್ದೀನಿ. ಯಾರು ಹೊಸದಾಗಿ ಕಲಿತಿರೋರು, ನನಗೆ 3 ಮಾಡೋಕ್ಕಾಗಲ್ಲ ಅನ್ನೋರು ಸಿಂಗಲ್ ಇಟ್ಕೊಂಡು ಬಾಲ್ ಚೈನ್ ಹಾಕ್ಕೊಂಡು, ಸ್ಟೋನ್ ಚೈನ್ ಹಾಕ್ಕೊಂಡು ಬಾಲ್ ಚೈನ್ ಥರ ಹಾಕ್ಕೊಳ್ಬೋದು. ನಾನು ನೋಡಿ 1/2 ಇಂಚಿಗೆ ಅಗಲಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಿ ಥರ, ಉಲ್ಟಾ ಸಿ ಥರ ಬರುತ್ತೆ, ಇದು ಬಳ್ಳಿ ಥರ ಬರುತ್ತೆ. ಇದು 1/2 ಇಂಚಿಗೆ ಅಗಲಕ್ಕೆ ಮಾರ್ಕ್ ಮಾಡಿಕೊಂಡು 1 ಇಂಚು ಉದ್ದಕ್ಕೆ ಡಾಟ್ ಇಟ್ಕೊಂಡಿದ್ದೀನಿ. ಡಾಟ್ ಇಟ್ಕೊಂಡು ಈ ಕಡೆ ಸಿ ಉಲ್ಟಾ ಬಂದರೆ ಆ ಕಡೆ ಉಲ್ಟಾ ಸಿ, ಆ ಥರ ಮಾಡ್ಕೊಳ್ತಾ ಇದ್ದೀನಿ. ಅದು ಸೆಂಟಲ್ಲಿ ಫ್ಲವರ್ ಬರುತ್ತೆ. ನಾನು ಆನಂದ ಕಲರು ಸ್ಯಾರಿ ಅಲ್ವಾ, ಅದೊಂದು ಫ್ಲವರು ಮತ್ತು ಗೋಲ್ಡನ್ ಕಲರ್ ಒಂದು ಫ್ಲವರ್, ಆ ಥರ ಹಾಕ್ತಾಯಿದ್ದೀನಿ ನಾನು. ಇದನ್ನು ಚಿಕ್ಕದಾಗಿ ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಫ್ಲವರು ಬೇರೆ ಅನ್ನೋರು ಬೇರೆ ಡಿಸೈನ್ ಸಹ ಮಾಡ್ಕೊಳ್ಬೋದು, ಇಲ್ಲ ಮಾವಿನಕಾಯಿ ಡಿಸೈನ್ ಮಾಡ್ಕೊಳ್ಬೋದು, ಇಲ್ಲ ಫ್ಲವರ್ಸಲ್ಲೇ ಸುಮಾರು ಫ್ಲವರ್ ಬರುತ್ತೆ, ಅದೇ ಥರ ಮಾಡ್ಕೊಳ್ಬೋದು. ನಾನು ತೋರಿಸಿರೋ ಡಿಸೈನ್ಸಲ್ಲಿ ಇದೇ ಡಿಸೈನೇ ಇದ್ದಿತ್ತು. ಸರಿ ಇವರು ಅದನ್ನೇ ಮಾಡಿ ಅಂತಂದರು.
ಇದು ಅಗಲ ಬಂದು 2 ಇಂಚ್ ಅಗಲ ಬರುತ್ತೆ. ಇದು ನೆಕ್ಕು ಡಿಸೈನ್ ಇದು 2 ಇಂಚ್ ಅಗಲ ಬರುತ್ತೆ ನೋಡಿ. ನಾನು ಒಂದು ರಾಮ ಗ್ರೀನ್ ಕಲರ್ ಹಾಕಿ ಒಂದು ಗ್ಯಾಪ್ ಬಿಟ್ಟು ಇನ್ನೊಂದು ಹಾಕ್ತಾಯಿದ್ದೀನಿ. ಅಂದರೆ ಗ್ಯಾಪ್ ಬಿಟ್ಟಿರೋದು ಗೋಲ್ಡನ್ ಕಲರಲ್ಲಿ ಹಾಕ್ತೀನಿ ನಾನು ಇವಾಗ ಇದನ್ನು ನೋಡಿ. ಇದು 6 ಲೀಫ್ ಬರುತ್ತೆ, ಚಿಕ್ಕದು ಫ್ಲವರ್ ಬರುತ್ತೆ. ಸ್ಟೋನ್ ಚೈನು, ಬಾಲ್ ಚೈನು ನಾನು ಫಸ್ಟು ಗೋಲ್ಡನ್ ಕಲರ್ ಎಲ್ಲ ನಂಬಿಕೊಂಡು ಸ್ಟಿಚಿಂಗ್ ಮಾಡಿಕೊಂಡು ಆಮೇಲೆ ಥ್ರೆಡ್ ಪೈಪಿಂಗ್ ಹಾಕಿ ಅದನ್ನು ಫುಲ್ ಲೋಡ್ ಮಾಡಿ ಆಮೇಲೆ ಬಾಲ್ ಚೈನ್ ಹಾಕಿದ್ದೀನಿ. ಆ ಬಾಲ್ ಚೈನ್ ಬಿಟ್ಟು ಆಮೇಲೆ ತಿರ್ಗಾ ಪಕ್ಕದಲ್ಲಿ ಸ್ಟೋನ್ ಚೈನು, ಬಾಲ್ ಚೈನು, ಸ್ಟೋನ್ ಚೈನ್, ಬಾಲ್ ಚೈನು, ಸ್ಟೋನ್ ಚೈನು, ಬಾಲ್ ಚೈನ್ 3 ಇಟ್ಟು ಒಂದು ಸ್ಟಿಚಿಂಗ್ ಮಾಡಿದ್ದೀನಿ. ಆಮೇಲೆ ಮಾಡಿ ಅರ್ಧ ಇಂಚು ಗ್ಯಾಪ್ ಬಿಟ್ಟು ಮಾಡಿಕೊಂಡು 1 ಇಂಚು ಉದ್ದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮೆಜರ್ಮೆಂಟು. ಅದು ಸಿ ಥರ ಉಲ್ಟಾ ಬಳ್ಳಿ ಶೇಪ್ ಬರುತ್ತೆ, ಅದಕ್ಕೆ ಮಾರ್ಕ್ ಮಾಡಿಕೊಂಡು ನಾನು ಆ ಥರನೇ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ನೋಡಿ. ಇದು ರಾಮ ಗ್ರೀನ್ ಕಲರಲ್ಲಿ ಫ್ಲವರ್ ಎಲ್ಲ ಆಯಿತು. ನಾನು ಇದು ಗೋಲ್ಡನ್ ಕಲರಲ್ಲೂ ಸಿಲ್ಕ್ ಥ್ರೆಡ್ಡೇ ತೊಗೊಂಡಿದ್ದೀನಿ. ನಾನು ಜರಿ ಥ್ರೆಡ್ಡು ತೊಗೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ನಾನು ಇದು ಬಳ್ಳಿ ಗಿಳ್ಳಿ ಎಲ್ಲ ಮಾಡೋಕ್ಕೆ ಜರಿ ಥ್ರೆಡ್ಡಲ್ಲಿ ಯೂಸ್ ಮಾಡ್ತೀನಿ. ಈ ಫ್ಲವರ್ಸ್ ಎಲ್ಲ ಹಾಕೋಕ್ಕೆ ನಾನು ಗೋಲ್ಡನ್ ಕಲರಲ್ಲಿ ಯೂಸ್ ಮಾಡ್ತೀನಿ ನಾನು ಇದನ್ನು ನೋಡಿ. ಇದು ಫ್ಲವರ್ಸು ಒಂದು 10-12 ಬರುತ್ತೆ ಒಂದು ಫ್ರಂಟಲ್ಲಿ, 2, 4, 2, 6 ಗೋಲ್ಡ್ ಕಲರ್ ಬರುತ್ತೆ, ರಾಮ ಗ್ರೀನ್ ಕಲರ್ 6 ಫ್ಲವರ್ ಬರುತ್ತೆ. ತುಂಬ ಸಿಂಪಲ್ಲಾಗಿ ಈ ಹೊಸ್ದಾಗಿ ಕಲಿತಿರೋರು ಈ ಥರ ಪುಟ್ಟ ಡಿಸೈನ್ಗಳನ್ನ ಹಾಕ್ಕೊಂಡು ಡಿಸೈನ್ನ ಮಾಡ್ಕೊಳ್ಬೋದು. ಇದನ್ನು ನೋಡಿ ಎಲ್ಲನೂ ಫುಲ್ ಇದು ರೆಡಿ ಆಯಿತು. ಇವಾಗ ಇದು ರೆಡಿ ಆದಮೇಲೆ ಲೀಫ್ ಬರುತ್ತೆ. ಇದು ನಾನು ಗೋಲ್ಡನ್ ಕಲರಲ್ಲೇ ಲೀಫ್ ಹಾಕಿದ್ದೀನಿ. ಇದು 4 ಲೀಫ್ ಬರುತ್ತೆ. ಈ ಕಡೆ 4 ಲೀಫ್ ಬಂದರೆ ಈ ಕಡೆ 4 ಲೀಫ್ ಬರುತ್ತೆ. ಇದು ನಾನು ಗೋಲ್ಡನ್ ಕಲರಲ್ಲೇ 0ಇಂದ 2 ಹೋಗಿ 2ಇಂದ 0 ಹೋಗಿ ಲೀಫ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಇದನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಲರ್ ಕಾಂಬಿನೇಷನ್ನು ಚೆನ್ನಾಗಿದೆ. ಪಿಂಕ್ ಗೋಲ್ಡ್ ಮಿಕ್ಸಿಂಗ್ ಬ್ಲೌಸ್ ಪೀಸ್ ಇದು. ಬ್ಲೌಸ್ ಪೀಸ್ನಲ್ಲಿ ಈ ಥರ ವರ್ಕ್ ಮಾಡ್ತಾಯಿದ್ದೀನಿ. ಅವರು ನನಗೆ 3 ದಿವಸ ಒಳಗಡೆ ಬೇಕು ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಇವತ್ತು ಅರ್ಜೆಂಟ್ ಇದ್ವಲ್ವ, ಅದಕ್ಕೆ ಇವತ್ತು ಕೂತ್ಕೊಂಡು ಅದನ್ನೇ ಒಂದು ಫುಲ್ಲು ಫಿನಿಶಿಂಗ್ ಮಾಡಿದೆ. ಫ್ರಂಟು ಬ್ಯಾಕು ಸ್ಲೀವ್ ಮಾತ್ರ ಒಂದು ಫ್ಲವರ್ ಇಟ್ಟಿದ್ದೀನಿ ಅಷ್ಟೇ. ಇದು ಆಮೇಲೆ ಡಾಟ್ ಇಟ್ಕೊಡಿ ಅಂತ ಹೇಳಿದರು. ನಾನು ಅದಕ್ಕೆ ಬ್ಲೌಸ್ ಎಲ್ಲ ಹೊಲಿತೀನಲ್ವ, ಹೊಲಿದಾದ್ಮೇಲೆ ಎಲ್ಲೆಲ್ಲಿ ಬೇಕೋ ಕ್ಲೀನಾಗಿ ಮಾರ್ಕ್ ಮಾಡಿಕೊಂಡು ಡಾಟ್ ಇಟ್ಕೊಡ್ತೀನಿ. ಸದ್ಯಕ್ಕೆ ನಾನು ಇವಾಗ ಸ್ಲೀವ್ಗೇನು ಡಾಟ್ ಇಡಲಿಲ್ಲ. ಫ್ರಂಟು ಬ್ಯಾಕ್ ಎಲ್ಲ ಹೊಲಿದಾದ್ಮೇಲೆ ಸ್ಲೀವ್ ಅಟ್ಯಾಚ್ ಮಾಡಾದ್ಮೇಲೆ ಅದೆಲ್ಲವೂ ಬೇಕೋ ಇಟ್ಕೊಂಡು ಡಾಟ್ ಇಟ್ಕೊಂಡು ಡಿಸೈನ್ನ ಮಾಡ್ಕೊಳ್ತೀನಿ ನಾನು ನೋಡಿ. ಇದು ಫುಲ್ಲು ಎಲ್ಲ ಫಿನಿಶಿಂಗ್ ಆಯ್ತಿದ್ದು. ಲೀಫುಗಳು ಗೋಲ್ಡನ್ ಕಲರಲ್ಲೇ ಇಟ್ಟಿದ್ದೀನಿ ಲೀಫ್. ಇದು 3 ಥ್ರೆಡ್ ಯೂಸ್ ಮಾಡಿರೋದು. ಗೋಲ್ಡನ್ ಕಲರು ಕುಚ್ ಥ್ರೆಡ್ಡು, ರಾಮ ಗ್ರೀನ್ ಕಲರು ಕುಚ್ ಥ್ರೆಡ್ಡು, ಆಮೇಲೆ ಜರಿ ಥ್ರೆಡ್ಡು ಗೋಲ್ಡನ್ ಕಲರಲ್ಲಿ. ಈಗ ಬಳ್ಳಿನ ನಾನು ಮೊದಲೇ ಬಿಡಿಸ್ಕೊಂಡಿರಲಿಲ್ಲ. ಈಗ ಸ್ವಲ್ಪ 1ನೇ ನಂಬರ್ ಇಟ್ಕೊಂಡು ಸ್ವಲ್ಪ ಡಾರ್ಕಾಗಿ ಆ ಲೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಡಿಸೈನನ್ನು ಸ್ವಲ್ಪ ಚೇಂಜಸ್ ಮಾಡ್ತಾ ಹೋಗಿ ಮತ್ತೆ ಕಲಿತಾ ಹೋಗಿ ನೋಡಿ. ಫುಲ್ಲು ರೆಡಿ ಆದಮೇಲೆ ಈ ಥರ ಬರುತ್ತೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಇದು ಫ್ರಂಟು, ಇದು ಬ್ಯಾಕು ನೋಡಿ. ಬ್ಯಾಕ್ ಯಾವ ಥರ ಬಂದಿದೆ, ಸ್ವಲ್ಪ ಅಗಲ ಬಂದಿದೆ. ಇದು ಸ್ಲೀವಿಗೆ ಒಂದು ಫ್ಲವರು. ಥ್ಯಾಂಕ್ ಯು.